ಇವತ್ತು ನಾವು ಟಾಕ್ಸಿಕ್ ಮೂವಿ ನೋಡಕ್ ಹೋಗ್ತಾ ಇದೀವಿ. ನಾನು ಸುಮ್ಮನೆ ಜಾಕೆಟ್ ತಗೊಂಬಂದೆ ಇನ್ ಕೇಸ್ ರಾತ್ರಿ ಸೆಕೆ ಆಗ್ಬಿಟ್ರೆ ಅಂತ. ಚಳಿ ಸೆಕೆ ಅಲ್ಲ ಮೇಡಮ್ ನಮ್ಮ ಜೊತೆ ಟ್ವಿನ್ನಿಂಗ್ ಆಗ್ಬಿಟ್ಟಿದ್ದಾರೆ. ಎಸ್ ಏನು ಮೇಡಮ್? ಸೇಮ್ ಕಲರ್ ಜಾಕೆಟ್ ಸೇಮ್ ಕಲರ್ ಟಿ ಶರ್ಟ್. ಬಿಸಿಲು ಏನು ವಿಂಡೋ ಸೀಟ್ ಸಿಕ್ಬಿಡ್ತು ಅಂತ ನಾವು ಒಂದೇ ಒಂದು ದಿವಸ. ಹಲೋ ಎಲ್ಲಿದ್ದೀರಾ? ನೆಕ್ಸ್ಟ್ ಸ್ಟಾಪೇ ಫ್ರೀ ಆಗತ್ತ. ಹೌದು 2 ಮಿನಿಟ್ಸ್ ಬೇಗ ಬಂದ್ಬಿಡ್ತು. 2 ಮಿನಿಟ್ಸ್ ಬೇಗ ಬರ್ತೀವಿ. ಎಲ್ಲ ಕಡೆ ಯಾವ ಕಡೆ ನಿಲ್ಲಿಸ್ತಾ ಇಲ್ಲ ಅವರು. ಎಲ್ಲೂ ನಿಲ್ಲಿಸ್ತಾ ಇಲ್ಲ ಬೇರೆ ಅವರು. ನನಗೆ ಹೇಳ್ತಾ ಇದ್ದೀರಾ? ಮೂವಿ ನೋಡ್ಬೇಕಾ ನಿಮ್ಗೆ 10 ನಿಮಿಷ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಬೇಕಾ ಅಂತ ಗೊತ್ತಾಗಲ್ಲ. ಗೊತ್ಬಿಡ್ತೀನಿ. ಇಲ್ಲ ಅಂದರೆ ಒಂದು 5 ಮಿನಿಟ್ಸ್ ಸ್ಕಿಪ್ ಆಗುತ್ತಾ? 5 ಮಿನಿಟ್ಸ್ ಮೂವಿ ಸ್ಕಿಪ್ ಆಗುತ್ತೆ. ಸ್ಪೀಡಲ್ಲಿ ಹೆಂಗೆ ಗೊತ್ತಾ? ಪ್ಲ್ಯಾನ್ ಅಹೆಡ್ ಅಂತ ಹೇಳ್ತಾರೆ. ಅದೇ ಈ ಥರ ಇವ್ರದ್ದು ನೆಟ್ಟಿಗೆ ನಮ್ಮ ಕಡೆ ಆಗಿದ್ರೆ ಎಷ್ಟು ಕಡೆ ಇಲ್ಲ ಹಾಕಿರೋರು ಅಲ್ವಾ? ಹಾಕಿರೋ ರುಕ್ಮಿಣಿ ವಸಂತ ಕಡೆ ಹಾಕಿರೋರು. ಒಳಗೆ ನೋಡ್ಬೋದು ಒಳಗಡೆ ಹೆಂಗಿದೆ ಥಿಯೇಟರು, ಯಾವ ಥರ ಇದೆ ಅಂತ. ಹೆಂಗೈತ್ರಿ ಥಿಯೇಟ್ರು? ಈ ನಾಟಕಗಳು ಮಾಡ್ತಾರಲ್ಲ ಆ ಥರ ಫೀಲ್ ಆಗ್ತದೆ. ಅವ್ನು ಎಷ್ಟು ನಿಧಾನಕ್ಕೆ ಬಂದ ಅಂದರೆ ನಾನೇ ಓಡಿಸ್ಬಿಡೋಣ ನಾವು ಬರ್ತಿರ್ಲಿಲ್ಲ ಬಿಡು. ಸರಿ, ಫಿಲಮ್ ಸ್ಟಾರ್ಟ್ ಆಯಿತು. ನಾವು ಮೂವಿ ನೋಡಿ ಆಮೇಲೆ ರಿವ್ಯೂ ಕೊಡ್ತೀವಿ. ಬಾಯ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಜೋಡಕ್ಕಿ ಗೂಡ್ ಕಟ್ಕಂತಾವೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಇವತ್ತು ನಾವು ಟಾಕ್ಸಿಕ್ ಮೂವಿ ನೋಡಕ್ ಹೋಗ್ತಾ ಇದೀವಿ. ಅದು ಕನ್ನಡದಲ್ಲಿ, ಸ್ವೀಡನ್ ಅಲ್ಲಿ ಸ್ಪೆಷಲಿ. ಲೈಕ್ ಕನ್ನಡ ಮೂವಿ ನೋಡೋದೇ ಒಂದು ಮಜಾ. ಅದು ಬೇರೆ ದೇಶದಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡೋದಂದ್ರೆ ಇನ್ನೊಂದೇ ಡಿಫ್ರೆಂಟ್ ಮಜಾ ಇರ್ತೈತೆ. ಸೊ ಲೈಕ್ ನಮ್ಗೆ ಎಷ್ಟೊಂದು ಜನ ಕನ್ನಡದವ್ರು ಸಿಗ್ತಾರೆ. ಮೇ ಬಿ ಫುಲ್ ಥಿಯೇಟರ್ ಫುಲ್ ಕನ್ನಡದವ್ರು ಇರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಅದು ಮೂವಿ ಇರೋದು. ಚೆನ್ನಾಗಿರುತ್ತೆ. ಎಕ್ಸೈಟೆಡ್. ಅಂದ್ರೆ ಟಾಕ್ಸಿಕ್ ಅಂತ ಅಲ್ಲ, ಟಾಕ್ಸಿಕ್ ಅಂತಾನು ಎಕ್ಸೈಟ್ ಆಗಿದ್ದೀವಿ, ಬಟ್ ಟಾಕ್ಸಿಕ್ ಗಿಂತ ಕನ್ನಡ ಮೂವಿ ಅಂತ ಜಾಸ್ತಿ ಎಕ್ಸೈಟ್ ಆಗಿದ್ದೀವಿ. ಸೊ ಬನ್ನಿ ನೋಡೋಣ ಹೆಂಗಿರ್ತೈತೆ ಕನ್ನಡ ಮೂವಿ. ಆ್ಯಂಡ್ ಮೇ ಬಿ ಇಂಡಿಯಾ ವೈಬ್ಸ್ ಫೀಲ್ ಆಗುತ್ತೆ ಅನ್ಸುತ್ತೆ ಅಲ್ಲಿ. ಲೈಕ್ ಎಲ್ಲ ಇಂಡಿಯನ್ಸ್ ಇರ್ತಾರೆ. ಲೈಕ್ ಆಬ್ವಿಯಸ್ಲಿ ನಮ್ಗೆ ಇಂಡಿಯಾದಲ್ಲಿ ಫೀಲ್ ಆಗೋಷ್ಟು ಫೀಲ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಅಷ್ಟು ಫಿಲ್ಮ್ ಕ್ರೇಜ್ ಮತ್ತೆ ಸೆಲೆಬ್ರೇಷನ್ಸ್ ಎಲ್ಲ ಇಲ್ಲಿ ಇರಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ನಮಗೆ ಇಟ್ಸ್ ಅ ಕ್ರೇಜ್. ಯಾಕಂದ್ರೆ ಬೇರೆ ದೇಶದಲ್ಲಿ ಇದ್ದು ನಮ್ ಕನ್ನಡ ಮೂವಿನ ನಾವು ನೋಡ್ತಾ ಇದೀವಿ, ನೋಡಕ್ಕೆ ಚಾನ್ಸ್ ಸಿಗ್ತಾ ಇದೆ ಅಂದ್ರೆ ದಟ್ ಇಸ್ ಸೋ ಸ್ಪೆಷಲ್. ಹೌದು. ಸೊ ತಡ ಮಾಡಿದಿರ ಹೋಗ್ಬಿಡೋಣ. ಈಗ 5:30 6:30ಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಬೇಗ ಹೋಗೋಣ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸು ಬರ್ತಾವ್ರೆ, ಕೇಳೋಣ ಕಡೀರಿ ಎಲ್ಲವರೇ ಏನು ಕತೆ ಅಂತ. ಹುಷಾರಾಗಿ ನೋಡ್ಕೊಂಬ. ಹುಡುಗ ಹೋಗ್ಬಿಟ್ಟು ಮಚ್ಚ ಇವಾಗ ಬಿಟ್ಟೆ ಮನೆ. ಇಲ್ಲಿ ಬಸ್ ಹತ್ತಿದ್ದೀನಿ 761. ಇನ್ನೊಂದು 5 ನಿಮಿಷದಲ್ಲಿ ಬರುತ್ತೆ. ವೆದರ್ ಸೈಕಾಗಿದ್ರು. ಬಟ್ ನಾನು ಸುಮ್ಮನೆ ಜಾಕೆಟ್ ತಗೊಂಬಂದೆ ಇನ್ ಕೇಸ್ ರಾತ್ರಿ ಸೆಕೆ ಆಗ್ಬಿಟ್ರೆ ಅಂತ. ಚಳಿ ಸೆಕೆ ಅಲ್ಲ. ಚಳಿ ಆಗ್ಬಿಟ್ರೆ ಅಂತ. ಸರಿ ಸರಿ ಆಯ್ತು, ಸಿಗೋಣ ಬೇಗ ಬಾ. ಸೊ ಅವರು ರೆಡಿ ಆಗವ್ರೆ. ಬೇಕಿತ್ತ ಜಾಕೆಟು? ತುಂಬಾ ಬಿಸಿಲಿದೆ ಚೆನ್ನಾಗಿ. ಆಯ್ತು ಚಳಿ ಆಗ್ಬಿಡುತ್ತೇನೋ ಅದಕ್ಕೋಸ್ಕರ. ಅದೇ ನಮಗೂ ಅನಿಸಿದ್ದು. ಬೆಟರು. ಇವಾಗ ನಾವು ಈ ಬಸ್ ಸ್ಟಾಪಲ್ಲಿ ಹತ್ಬೇಕು. ಅವರು ಇನ್ನೊಂದು 2 ಬಸ್ ಸ್ಟಾಪ್ ಆದಮೇಲೆ ಅವ್ರು ಹತ್ಕೊಂತಾರೆ. ಸೊ ಹತ್ಕೊಂಡು ಅವ್ರ ಜೊತೆ. ಸೊ ಇವಾಗ ಒಂದು ಬಸ್ ತೊಗೊಂಡು ಆಮೇಲೆ ಒಂದು ಟ್ರೈನ್ ತೊಗೊಂಡು ಹೋಗ್ಬೇಕು ನಾವು. ಒಂದು ಬಸ್ ತೊಗೊಂಡು ಒಂದು ಟ್ರೈನ್ ತೊಗೊಂಡು ಹೋಗ್ಬೇಕು. ಆ್ಯಕ್ಚುಲಾಗಿ ಸ್ಟಾಕ್ಹೋಮ್ ಅಂದರೆ ಒಂದು ದೊಡ್ಡ ಸಿಟಿ, ಬಟ್ ತುಂಬ ಒಂದು ಪುಟಾಣಿದು ತುಂಬ ರಿಲೀಸ್ ಮಾಡೋರು. ಅದು ಹೆಂಗಂತ ಗೊತ್ತಿಲ್ಲ, ಅದು ಯಾರ ಕನೆಕ್ಷನ್ ಇರ್ತಾಯಿತ್ತು ಅದೇನು. ಆ್ಯಂಡ್ ಮೇ ಬಿ ದೊಡ್ಡ ಥಿಯೇಟರು ಅಲ್ಲ ಅನ್ಸುತ್ತಲ್ವಾ? ಇಲ್ಲ ಒಂಥರ ಈ ಕಾನ್ಫರೆನ್ಸ್ ರೂಮ್ ಥರ ಇರ್ತೈತೆ. ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ನಮಗೆ ಇಂಡಿಯಾದಲ್ಲಿ ದೊಡ್ಡ ಥಿಯೇಟರಲ್ಲಿ ಆಗುತ್ತಲ್ಲ ಆ ಥರ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಬಟ್ ಲಾಸ್ಟ್ ಟೈಮು ನಾನು ಇದು ಸೇಮ್ ಥಿಯೇಟ್ರಲ್ಲಿ ನೋಡಿದ್ದೀರಾ? ಇಲ್ಲ ನೋಡಿಲ್ಲ, ಬಟ್ ಮ್ಯಾಪಲ್ಲಿ ನೋಡ್ತಿದ್ನಲ್ಲ, ಅದರಲ್ಲಿ ಯಾವುದೋ ತೆಲುಗು ಫಿಲಮ್ ರಿಲೀಸ್ ಆಗಿದೆ. ಆಮೇಲೆ ಈ UI ಉಪೇಂದ್ರದ್ದು ಅದು ರಿಲೀಸ್ ಆಗೈತೆ. ಆಮೇಲೆ ಇನ್ನೊಂದು ಯಾವುದೋ ರಿಲೀಸ್ ಆಗೈತಪ್ಪ,
ಯಾವ್ದಾದ್ರು ರಿಲೀಸ್ ಆಗೈತೆ. ಓಕೆ. ನಾನು ಹೋಗ್ತಾರೆ, ನಾವು ಹೋಗ್ತಾ ಇರೋದು ಫಸ್ಟ್ ಟೈಮ್ ಆ ಥಿಯೇಟ್ರಿಗೆ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಗೊತ್ತಿಲ್ಲ. ಥಿಯೇಟ್ರು ಸೇಮ್ ಇಂಡಿಯಾ ಥರನೇ ಇರ್ತಾಯಿತ್ತು. ಆ ಸೌಂಡ್ ಎಫೆಕ್ಟ್ ಅದೆಲ್ಲ ಫೀಲ್ ಆಗುತ್ತಾ? ಇಂಪ್ಯಾಕ್ಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಒಂದೊಂದ್ಸತಿ ಸೌಂಡ್ ಎಫೆಕ್ಟ್ ಇಲ್ಲ ಅಂದರೆ ಸ್ಕ್ರೀನ್ ಚಿಕ್ಕದಾಗಿದ್ರೂ ಒಂದೊಂದ್ಸತಿ ನಮಗೆ ಮೂವಿ ಫೀಲ್ ಕೊಡಲ್ಲ. ನೋಡಿದ್ದೀರಾ ನೀವು? ಯಾವ ಥರ ಅಂದರೆ ಇವಾಗ ನಾವು ಮೂವಿ ಸ್ಕ್ರೀನ್ ದೊಡ್ಡದಾಗಿರಬೇಕು, ಸೌಂಡ್ ಜಾಸ್ತಿ ಇರಬೇಕು, ಆವಾಗ ಮೂವಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಚೆನ್ನಾಗಿರುತ್ತೆ. ಒಂದೊಂದ್ಸತಿ ಅದೂ ಮ್ಯಾಟರ್ ಆಗುತ್ತೆ ಮೂವಿಗೆ. ಹೌದು. ಸೊ ಅದನ್ನು ನೋಡಬೇಕು ಹೆಂಗಿರುತ್ತೆ ಅಂತ. ಬಟ್ ಲಾಸ್ಟ್ ಟೈಮ್ ಹೋಗಿದ್ದ ಮೂವಿ ಅಂತೂ ಸಖತ್ತಾಗೈತೆ ಐಮ್ಯಾಕ್ಸಲ್ಲಿ. ಬಿಸಿಲು ನೋಡ್ರಿ ಹೆಂಗೆ ಹೊಡಿತೈತೆ. ಎಷ್ಟು ಗಂಟೆ ಹೇಳಿ ಇವಾಗ? 5:30. 5:30 ಬಿಸಿಲು ಇನ್ನೂ ಹೊಡಿತಾ ಐತೆ. 5:30 ಇಂಡಿಯಾದಲ್ಲಿ 4 ಗಂಟೆ ಫೀಲ್ ಆಗ್ತಿದೆ ಈ ಬಿಸಿಲು ನೋಡಿದ್ರೆ, ಅಲ್ವಾ? ಒಟ್ಟಿನಲ್ಲಿ ಸೆಕೆ ಹೊಡಿತಾ ಇತ್ತು. ನೋಡಬೇಕು ಈ ಜಾಕೆಟ್ ಯೂಸ್ ಆಗುತ್ತೋ ಕೈಲಿ ಇಟ್ಕೊಳ್ಳೋದು ಅಷ್ಟೇ, ಯೂಸ್ ಆಗಲಿಲ್ಲ. ಮೇಡಮ್ ನಮ್ಮ ಜೊತೆ ಟ್ವಿನ್ನಿಂಗ್ ಆಗಿಬಿಟ್ಟಿದ್ದಾರೆ. ಎಸ್. ಏನು ಮೇಡಮ್? ಸೇಮ್ ಕಲರ್ ಜಾಕೆಟ್, ಸೇಮ್ ಕಲರ್ ಟಿ ಶರ್ಟ್. ಓಹೋ ತಾನೇ? ಯಾರು ಕೊಡ್ಸಿದ್ದು? ಯಾರು ಕೊಡಿಸ್ತಾರೆ? ನನ್ನ ಗಂಡ ಕೊಡಿಸಿದ್ದು. ನಾನು ಎಲ್ರಿಗೆ ಕೊಡ್ತೀನಿ, ನೀವೇ ತಾನೇ ತೊಗೊಂಡಿದ್ದು. ಎಲ್ಲಿ ಪೇ ಮಾಡಿದ್ದು ನೀವಲ್ಲ. ಬಂದ್ವಿ ನೋಡಿ, ಬಂದ್ವಿ. ತೊಗೊಂಡಿದ್ದು ನಾನು, ಪೇ ಮಾಡಿದ್ದು. ಬಸ್ಸು ಬಂದ್ಬಿಡ್ತು. ಬನ್ರಿ, ಬೇಗ ಬಂದ್ಬಿಡ್ತು. ಅವ್ರಿಗೂ ಹೇಳಿ ಇನ್ ಕೇಸ್ ಬೇಗ ಆತ. ನಾವು ಅಂದ್ಕೊಳ್ಳೋದ್ಕಿಂತ ಬೇಗ ಬಂದ್ಬಿಡ್ತಲ್ಲ. 2 minutes ಬೇಗ ಬಂದಿದೆ. ಬಸ್ ಹೋದ್ರೆ ಮುಗೀತು. ಅಲ್ಲಿ ನೋಡ್ತಾ ಇದ್ದಾರೆ ಅವರು. ಇಲ್ಲ ಹೋಗ್ಲಾ? ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಒಳಗೆ ಬಿಟ್ಟಿದ್ದೀನಿ, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ. ಬಿಸಿಲು ಏನು ವಿಂಡೋ ಸೀಟ್ ಸಿಕ್ಬಿಡ್ತು ಅಂತ ನಾವು ಒಂದೇ ಒಂದು ದಿವಸ, ನಾಟ್ ಎವ್ರಿ ಟೈಮ್. ಸದ್ಯ 2 minutes ಬೇಗ ಹತ್ತಿದ್ದೀವಿ, ಅವ್ರಿಗೂ ಹೇಳಿ. ಅಲ್ಲಿ ಆಫ್ ಮಾಡಿಬಿಡಿ, ಬೇಕಾ? ಹ್ಞೂ, ನಿಲ್ಲಿಸ್ತಾನೆ ಇಲ್ಲ. ಏನು ಅಲ್ಲೂ ನಿಲ್ಲಿಸಲ್ಲ. ಇದು ಮಿಸ್ ಆದರೆ ಅವರು 1/2 hour ಲೇಟ್ ಆಗ್ತಾರೆ. ಸದ್ಯ ಒಳ್ಳೇದಾಯ್ತು, ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದು. ಬಟ್ ಇವಾಗ ಅವ್ರು ಮಿಸ್ ಆದರೆ ಪಾಪ ಅವ್ರಿಗೆ ಲೇಟ್ ಆಗಿಬಿಡುತ್ತೆ. ಎತ್ತುತ್ತಾನೆ ಇಲ್ವಾ? ಐಶ್ವರ್ಯ ಮಾಡ್ಲಾ? ಬೇಗ ಮಾಡು, ಅವ್ರಿಗೆ ಮಾಡು. ಇವಾಗ ಎಲ್ಲಿದ್ದೀವಿ? ಬಂದ್ಬಿಡ್ತಾ? ಫ್ರೀ ಆಗತ್ತಾನ ಇದು? ಎಲ್ಲಿದ್ದೀವಮ್ಮ? ಇವರು ಎತ್ತುತ್ತಾನೆ ಇಲ್ಲ. ಅಯ್ಯೋ ನಿಲ್ಸ್ತಾನೆ ಇಲ್ಲ ಇವರೆಲ್ಲೂ. ಬೈ ಸುಮ್ಮನಿರ್ರಿ, ಆಮೇಲೆ ಹಂಗೆಲ್ಲ ಮಾಡೋಂಗಿಲ್ಲ. ಹಲೋ, ಎಲ್ಲಿದ್ದೀರಾ? ನೆಕ್ಸ್ಟ್ ಸ್ಟಾಪೇ ಫ್ರೀ ಆಗತ್ತ. ಹೌದು ಹೌದು, 2 minutes ಬೇಗ ಬಂದ್ಬಿಡ್ತು. ಬೇಗ ಬರ್ತೀವಿ. ಎಲ್ಲ ಕಡೆ ಯಾವ ಕಡೆ ನಿಲ್ಲಿಸ್ತಾ ಇಲ್ಲ, ಎಲ್ಲೂ ನಿಲ್ಲಿಸ್ತಾ ಇಲ್ಲ ಬೇರೆ ಅವರು. ಎಲ್ಲಿದ್ದೀರಾ? ನೆಕ್ಸ್ಟ್ ಬಸ್ ತುಂಬ ಲೇಟಾಗಿದೆ. ಓ, ಮನೆ ಮುಂದೆ ಇದ್ದಾರಂತೆ ರೀ. ಮನೆ ಮುಂದೆ ಅವರಾ? ಬಂತು ಆಲ್ರೆಡಿ ಇಲ್ಲಿ. ಓಕೆ ಓಕೆ ಓಕೆ, ನೋಡಿ ಈ ಬಸ್ ಸ್ಟೇಷನ್ ಎಲ್ಲ ಇತ್ತು. ಹಾಂ, ಬಟ್ ಅವ್ರೇನು ಮನೆ ಮುಂದೆ ಅವ್ರು ಆ ಕಡೆಯಿಂದ ಪಾಂಡು ಮನೆ ಕಡೆಯಿಂದ ಬರ್ತಾರಂತೆ. ನೋಡೋಣ, ಅಲ್ಲೇ ತೊಗೊಳಕ್ಕಾಗತ್ತಾ? ಎಲ್ಲಿ ತಗೋತಾರಪ್ಪ? ಅಲ್ಲಿಗೆ ಬರ್ತಾರಂತ ಮೇ ಬಿ, ಗೊತ್ತಿಲ್ಲ. ಬಟ್ ಅಷ್ಟು ದೂರದವರೆಗೂ ಇದು ಹೋಗುತ್ತಾ? ಬಿಕಾಸ್ ನೆಕ್ಸ್ಟು 761ಗೆ ಅವರು 18:04 ಇರೋದು. ಆಮೇಲೆ ಅವರು 18:32ಗೆ ಬರ್ತಾರೆ.
ನಾನೇ ಹೇಳಿದ್ದು ಬಸ್ ಮಿಸ್ ಆಗೋಗುತ್ತೆ ಅಂತ, ಅವರು ಮಿಸ್ ಮಾಡ್ಕೊಂಬಿಟ್ರಲ್ಲ. ಅವ್ರು ಅಲ್ಲಿಂದ ಅಲ್ಲಿ ಓಡ್ ಬರ್ಬೇಕು ಇವಾಗ ನೆಕ್ಸ್ಟ್. ಅದು ಹೆಂಗೆ ಗೊತ್ತಿಲ್ಲ ಪಾಪ, ಫಸ್ಟೇ ಓಡ್ಕೊಂಡೇ ಮಾತಾಡ್ತಿದ್ರು. ಹೌದಾ? ಏನು ಕತೆ ನಾವು ಗೊತ್ತಿಲ್ಲ. ನಿಮ್ಮ ಮಕ್ಕಳು ಬಸ್ಗಳು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ರೀ ಕತೆ? ಗೊತ್ತಿಲ್ಲ ರೀ. 2 ಮಿನಿಟ್ಸ್ ಎಲ್ಲ ಕಡೆ ಬೇಗ ಆಗೋಯ್ತು. ಬಟ್ ಒಂದೊಂದ್ಸತಿ ಚಂದ, ಒಂದೊಂದ್ಸತಿ 2 ಮಿನಿಟ್ಸ್ ಲೇಟ್ ಆಗ್ಬಿಡುತ್ತೆ. ಅವಾಗ ಅದು ರೋಡ್ 2 ಅಲ್ಲ 5 ಮಿನಿಟ್ಸ್ 10 ಮಿನಿಟ್ಸ್ ಲೇಟ್ ಆಗ್ಬಿಡುತ್ತೆ. ಅವಾಗ ಕಾಯ್ಕೊಂಡಿರ್ತೀನಿ. ನನ್ನ ಮಕ್ಕಳು ನಿಯತ್ತಾಗಿ ಅಲ್ಲಿ ಎಷ್ಟು ಹೊತ್ತು ನಿಲ್ಲಿಸ್ಬೇಕು ಅಷ್ಟೊತ್ತು ನಿಲ್ಲಿಸ್ಬೇಕು. ಓಕೆ, ನಾನು 5:15 ಹೋಗ್ಬೇಕಂದ್ರೆ 5:05 ಹೋಗ್ಬೇಕು ನಾನು ಅಂತ. ನನ್ನ ಮಕ್ಕಳು ಬೇಗ ಹೋಗ್ಬಿಟ್ರೆ ಆ್ಯಕ್ಚುಲಿ ಹಂಗೆ ಮಾಡಲ್ಲ. ಇದೊಂದೇ ಬಸ್ ಇಷ್ಟು ದಿವಸದಲ್ಲಿ ನಾನು ಈ ಥರ ಮಾಡಿರೋದು ಬೇಗನೆ ಬಂದಿರಲಿಲ್ಲ ಅಂದಿದ್ರೆ ನಮಗೂ ಮಿಸ್ ಆಗ್ಬಿಡ್ತಿತ್ತು. ಅಪ್ಪ, ಯಾಕಂದ್ರೆ 761 ತೊಗೋಬೇಕಂದ್ರೆ ನೆಕ್ಸ್ಟ್ 18/4 ಚಂದನ ಅವರು ಇಲ್ಲ, ಅವ್ರ ಮನೆ ಆ ಕಡೆ ಅಲ್ಲಿ ಬರ್ತಿರ್ತಾರೆ ಅನ್ಸುತ್ತೆ. ಇನ್ನೊಂದು ಸೊ ಇವಾಗ ಬಟ್ ಸ್ಟಿಲ್ ಇಲ್ಲಿ 10 ಮಿನಿಟ್ಸ್ ಇದೆ. ಅವ್ರು ಹೆಂಗಾದರೂ ಬಂದರೆ, ಇವಾಗ ನಾವು 41ಗೆ ಹೊಸತಲೆಗೆ ಹೋಗ್ತೀವಿ, ಅಲ್ಲಿಂದ 10 ಮಿನಿಟ್ಸ್ ಇದೆ ನಮ್ಮ ಟ್ರೈನ್ ಹೋಗೋಕ್ಕೆ. ಸೊ 10 ಮಿನಿಟ್ಸಲ್ಲಿ ಹೆಂಗಾದರೂ ಬರ್ತಾರ ನೋಡಬೇಕು. ಮೇ ಬಿ ಆ ಥರ ಮಾಡ್ಬೋದು ಅನ್ಸುತ್ತೆ. ಇಂಡಿಯಾದಲ್ಲಿ ಎಷ್ಟೊಂದು ಸತಿ ಈ ಥರ ಮೂವಿ 10 ನಿಮಿಷ 15 ನಿಮಿಷ ಎಗ್ರೋಗ್ಬಿಟ್ಟಿರುತ್ತಲ್ವ, ನಾವು ಲೇಟಾಗಿ ಹೋದಾಗ. ಲೈಕ್ ಆಲ್ಮೋಸ್ಟ್ ಎಷ್ಟೊಂದು ಸತಿ ಲೇಟಾಗಿ ಹೋಗಿರ್ತೀವಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಪಾರ್ಟ್ ನೋಡೇ ಇರಲ್ಲ ನಾವು, ಆಮೇಲೆ ಹೋಗಿರ್ತೀವಿ ಮೂವಿಗೆ. ಆ ಥರ ನಿಮ್ಗೂ ಆಗಿದೆಯಾ? ನಾನು ಕೂತ್ಕೊಂಡಿರ್ತೀನಿ, ಬೇಗ ಹೋಗ್ಬಿಡ್ತೀನಿ, ಕೂತ್ಕೊಂಡಿರ್ತೀನಿ. ನಿಮ್ಮಂಥವ್ರು ಬರ್ತಾರೆ, ಏನಾಯ್ತು ಸರ್ ಫಸ್ಟ್ 10 ಮಿನಿಟ್ಸು ಅಂತ ಕೇಳ್ತಾರೆ. ನನಗೆ ಹೇಳ್ತಾ ನಮ್ಮ ಮೂವಿ ನೋಡ್ಬೇಕಾ ನಿಮಗೆ 10 ನಿಮಿಷ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಬೇಕಾ ಅಂತ ಗೊತ್ತಾಗಲ್ಲ. ಕೂತ್ಬಿಡ್ತೀನಿ. ನಾನು ಹೇಳಿದ್ರೆ ನನಗೆ ಹೇಳ್ತೀರಾ ನೀವು? ನಿಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೇಟಾಗಿ ಹೋಗಿ? ನನಗೆ ಆ ಥರ ಇಲ್ಲ ಅಪ್ಪ. ಈಗ ಎಲ್ಲ ಮನೇಲಿರೋ ಮಕ್ಕಳು ಮರಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಿರ್ತಾನೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಬೇಗ ಹೋಗ್ಬೇಕಪ್ಪ ಅವಾಗ. ನಾನಲ್ಲ, ನಮ್ಮ ಅಪ್ಪ ಅಮ್ಮ ಅಲ್ವಾ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನನಗೂ ನಮ್ಮ ಅಪ್ಪ ಅಮ್ಮ ಬೇಗ ಕರ್ಕೊಂಡು ಹೋಗ್ತಿದ್ರು, ನೀಟಾಗಿ ರೆಡಿ ಮಾಡಿ ಅವರೇ ಎಲ್ಲ ಬೇಗ ಕರ್ಕೊಂಡು. ಆಯ್ತು ಹೋಗ್ರಿ, ನಿಮ್ಗೆ ಯಾಕೆ ಹೇಳಕ್ಕೆ ಬಂದೆ ನಾನು ಫಸ್ಟ್ ಆಫ್ ಆಲ್. ಹಲೋ, ಎಲ್ಲಿದ್ದೀರಾ? ನಾವು ನೆಕ್ಸ್ಟ್ ಟ್ರೈನಲ್ಲೇ ಬರ್ತೀವಿ. ಹೋಗಿದೆ ನಮ್ದು ಇಲ್ಲೂ ಬಸ್ ಮಿಸ್ ಆಯ್ತು. ಓಡ್ಕೊಂಬಂದ್ರೆ ಇಲ್ಲೂ 2 ನಿಮಿಷ ಬೇಗ ಬಂದ್ಬಿಟ್ಟಿದೆ ನಾನು. ಅಯ್ಯೋ, ಸೊ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ನೀವು ಇವಾಗ ನೆಕ್ಸ್ಟ್ ಬಸ್ ತೊಗೊಂಡ್ರೆ? ನೆಕ್ಸ್ಟ್ ಬಸ್ ತೊಗೊಂಡು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? 6 to 7 ಮಿನಿಟ್ಸ್ ಲೇಟ್ ಆಗುತ್ತೆ ಅಷ್ಟೇ ಒಳಗಡೆ ಬರೋದು. ಓ ಹೌದಾ, ಓಕೆ ಓಕೆ ಓಕೆ, ಬನ್ನಿ. ನೀವು ಹೋಗಿರಿ. ಅವರು 6 ಮಿನಿಟ್ಸ್ ಲೇಟ್ ಆಗುತ್ತಂತೆ ಅವ್ರಿಗೆ. ಪಾಂಡು ಬಂದಿದ್ದಾರಂತೆ. ಅವ್ರು ಆಲ್ರೆಡಿ ಹೋಗಿದ್ದಾರಾ? ಅವ್ರು ಅಲ್ಲಿ ಕಾನ್ಸೆಪ್ಟ್ ಏರಿಯಾ ಬರ್ತಾ ಇದ್ದಾರೆ. ಓಕೆ ಓಕೆ ಓಕೆ. ನೋಡಿದ್ವಿ ನಾವು ಈ ಕಡೆ ಟನಲ್ ಅಲ್ಲಿ ಬರೋದ್ರಲ್ಲ, ಅದು ಹೊರಟೋಯ್ತು. ಓ ಓಕೆ 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 ಓಕೆ. ನೀವು ಅವ್ರು ಬರ್ತಾರೆ, ನೀವು ಅದೇ ಟ್ರೈನಲ್ಲೇ ಹೋಗಿರಿ. ಓಕೆ, ನೀವು ಆರಾಮಾಗಿ ಕೂತಿದ್ರಿ, ನಾವು ಬರ್ತೀವಿ. ಸರಿ ಸರಿ ಸರಿ, ಬನ್ನಿ. 10 ಮಿನಿಟ್ಸ್ ಏನೋ ಟ್ರೈಲರ್ ಇದೆಯಂತೆ, ಅಷ್ಟರಲ್ಲಿ ಬರ್ತೀವಿ. ಮೇ ಬಿ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಅನ್ಸುತ್ತೆ, ನೋಡೋಣ. ಅದೇ ನಾನು ಈಗ ಓಕೆ ಓಕೆ. ಹಲೋ, ಮ್ಯೂಟ್ ಆಗೋಯ್ತು ಅವ್ರದ್ದು. ಅವ್ರು ಬಿಟ್ರಂತೆ ಪಾಂಡವರು. ಇಲ್ಲ ಬಿಟ್ಟರು, ಇದೇ ಟ್ರೈನ್ಗೆ ಬರ್ತಾರಂತೆ. ಅವ್ರೇನು ಬಿಟ್ರು? ಅವರು ಯಾವ್ದು ಹತ್ತಿದ್ರಂತೆ? ಗೊತ್ತಿಲ್ಲ ಯಾವ್ದು ಅಂತ. ನೀವು ಹೋಗಿರಿ ಅಂದರು. ಅಯ್ಯೋ, ಸೊ ಇಬ್ಬರು ಫ್ರೆಂಡ್ಸ್ ಜೊತೆ ಜಾಯ್ನ್ ಆಗಬೇಕಾಗಿತ್ತು. ಒಬ್ರು ಬರ್ತಾರಂತ ಹೇಳಿದ್ದಾರೆ. ಬರ್ತಾರಂತ ಹೇಳವ್ರೆ, ಇನ್ನೇನು ಜಾಯ್ನ್ ಆಗ್ತಾರೆ. 6 ನಿಮಿಷದಲ್ಲಿ ಬಂದರೆ ಬರ್ತಾರೆ, ಇಲ್ಲ ಅಂದರೆ ಒಂದು 5 ಮಿನಿಟ್ಸ್ ಸ್ಕಿಪ್ ಆಗುತ್ತಾ? 5 ಮಿನಿಟ್ಸ್ ಮೂವಿ ಸ್ಕಿಪ್ ಆಗುತ್ತೆ. ಅಯ್ಯೋ ಕತೆ, ಒಂಥರ ಮೂವಿ ನೋಡೋಕ್ಕಿಂತ ಮುಂಚೆನೇ ಮೂವಿ ಥರ ಫೀಲ್ ಆಗ್ತೈತೆ ನನಗೆ. ನೋಡೋಣ.
ಬಟ್ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಒಂಚೂರು ಲೇಟ್ ಆಗ್ಬಿಟ್ಟಿದ್ರೆ ಹೆಂಗೆ ಕತೆ ಅಲ್ಲಿ ನಾನು ಅದನ್ನೇ ಹೇಳಿದ್ದು. ನಿಲ್ಸಿರೋ ಓಡ್ಬಿಟ್ಟಿದ್ರೆ ನಾವು ಇದೇ ಥರ 5 ನಿಮಿಷ ಲೇಟಾಗಿ ಬರಬೇಕಿತ್ತು. ನನಗೆ ಮುಂಚೆ ನಾನು ಬೇಗ ಹೋಗೋ ಅಭ್ಯಾಸ. ಡ್ರೌ ಮಾಡಬೇಡಿ. 1 ಅವರ್ ಮುಂಚೆನೇ ಹೋಗಿರ್ಬೇಕು. 1 ಅವರ್ ಸ್ಪೀಡಲ್ಲಿ ಹೆಂಗೆ ಗೊತ್ತಾ, ಪ್ಲ್ಯಾನ್ ಅಹೆಡ್ ಅಂತ ಹೇಳ್ತಾರೆ. ಅದೇ ಈ ಥರ ಇವ್ರದ್ದು ನೆಟ್ಟಿಗಿಲ್ಲ. ನೆಟ್ಟಗೆ ಐತೆ ಏನ ಅಂತ ಏನಿಲ್ಲ. ಅದಕ್ಕೆ ಪ್ಲ್ಯಾನ್ ಹೆಡ್ಡು. ಒಂದ್ಸತಿ ಟ್ರೈನ್ ಕ್ಯಾನ್ಸಲ್ ಆಗ್ಬಿಡೋದು, ಬಸ್ ಬಿಟ್ಟು ಹೊಡೋದು, ಹಿಂಗೆಲ್ಲ ಆಗುತ್ತಲ್ಲ, ಅದಕ್ಕೆ ಪ್ಲ್ಯಾನ್ ಹೆಡ್. ಹಂಗಂತ ಅಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಒಪ್ಕೊಳ್ರಿ ಸುಮ್ಮನೆ. ನೀವು ಮುಂಚೆನೇ ಪ್ಲ್ಯಾನ್ ಮಾಡಿದ್ರೆ ಅನ್ಸರ್ಟನಿಟೀಸ್ ಇರ್ತೈತೆ. ಕೆಲವೊಂದ್ಸತಿ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ, ಕೆಲವೊಂದ್ಸತಿ ಮಳೆ ಬಂದ್ಬಿಡುತ್ತೆ, ಸಿಡ್ಲು ಗುಡುಗು ಎಲ್ಲ ಬಂದ್ಬಿಡುತ್ತೆ. ಬಿಸಿಲು ವೇಸ್ಟ್ ಅನ್ಸುತ್ತೆ ಜಾಕೆಟ್ ಹಾಕೊಂಡಿರೋದು. ಇಲ್ಲಿ ಬಂದರು. ಹಲೋ ಬಂತಲ್ರಿ ಬಸ್ಸು? ಬಸ್ಸಲ್ಲ, ಟ್ರೈನು. ಟ್ರೈನು ಅಯ್ಯೋ ಕತೆ. ನಾವು ಮನೆಯಿಂದ ತರ್ಬೋದಿತ್ತು. ಅದನ್ನೇ ಹೇಳಿದ್ದು, ಪಾಪ್ಕಾರ್ನ್. ಪಾಪ್ಕಾರ್ನಾ? ನಂಗೆ ಗೊತ್ತಿದ್ದು, ನಾನು ಅಲ್ಲೇ ಸಿಗುತ್ತೆ ಅಂದ್ಕೊಂಡೆ. ಹೌದು. ಜಾಕೆಟ್ ಬ್ಯಾಗ್ ಒಳಗೆ ಹಾಕ್ಬಿಡ್ರಿ, ಸೆಕೆ ಬಿಸಿಲು ಸುಡ್ತಾ ಇದ್ದೆ ನಾನು. ಕೈಯಲ್ಲಿ ಇಟ್ಕೊಳ್ಳೋಣ ಬನ್ನಿ ಹೋಗಿ. ಹಿಂಗೆ ಕೂತ್ಕೋತೀರಾ? ಇದು ಹಿಂಗೆ ಹೋಗುತ್ತೆ, ಓಕೆ ನಾನು ನಿಮಗೆ? ಅಥವಾ ಅಲ್ಲಿ ಕೂತ್ಕೊಳ್ಳೋಣ? ಥ್ಯಾಂಕ್ ಯು. ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ಫುಲ್ಲು ಕನ್ನಡದವ್ರೇ ಇರ್ತಾರೆ. ಬಟ್ ಇಲ್ಲಿ ಹಿಂದಿಲಿ ಬರೋಲ್ಲ. ಹೌದಾ? ಅದೇ ಸಬ್ ಟೈಟಲ್ಸ್ ಇಂಗ್ಲೀಷಲ್ಲಿದೆ ಅಲ್ವಾ? ಅಟ್ಲೀಸ್ಟ್ ಬೇರೆ ಲ್ಯಾಂಗ್ವೇಜ್ ಅವರು ಬರ್ಬೋದು ಅನ್ಸುತ್ತೆ. ಓ, ಆ ಥರ ಎಲ್ಲ ಇರ್ತಿತ್ತಾ? ಕರೆಕ್ಟ್. ನಾನು ಕಾಂತಾರ ಮೂವಿಗೆ ಹೋಗಿದ್ದೆ, ಅವಾಗ ಸಮೋಸ ಎಲ್ಲ ಕೊಟ್ಟಿದ್ರು. ಹೌದಾ? ಫ್ರೀಯಾಗ? ಫ್ರೀಯಾಗ ಅಂತ ಫ್ರೀಯಾಗಿ ಇಲ್ಲಿ ಇದು ಸಿಗಲ್ಲ. ಎಷ್ಟೊಂದು ಕನ್ನಡ ಕೇಳಿಸ್ತಾ ಇರುತ್ತೆ ನಿಮಗೆ ಇವಾಗ. ಏನು ಕೇಳಿಸ್ತೈತೆ? ಕನ್ನಡದ ಮಾತಾಡೋದು ಕೇಳಿಸ್ತಿರುತ್ತೆ ಅಂದೆ. ಓ ಇದೆ ಅಲ್ಲ ಸೀನು. ಸೀನು ಇದೆ ನಮ್ಮ ಕಡೆ ಆಗಿದ್ರೆ ಇಷ್ಟು ಎಷ್ಟು ಪುಟಾಣಿ ಐತೆ. ನಮ್ಮ ಕಡೆ ಆಗಿದ್ರೆ ಎಷ್ಟು ಕಡೆ ಇಲ್ಲಿ ಹಾಕಿರೋರು ಅಲ್ವಾ? ಹಾಕಿರೋ ರುಕ್ಮಿಣಿ ವಸಂತ ಕಡೆ ಹಾಕಿರೋರು. ಇಲ್ಲಿ ಹಾಲಿನ ಅಭಿಷೇಕ ಮಾಡಿ ಫುಲ್ ಎಲ್ಲರಿಗೂ ಸ್ವೀಟ್ ಗೀಟ್ ಹಂಚಿ ಫುಲ್ಲು ಸೈಕ್ ಮಾಡಿರೋರು. ಎಂತ ಮಾಡೋದು? ಹೋಗೋಣ ಒಳಗೆ. ನೋಡ್ಬೋದು ಒಳಗಡೆ ಹೆಂಗಿದೆ ಥಿಯೇಟರು, ಯಾವ ಥರ ಇದೆ ಅಂತ. ಹೋಗೋಣ, ಸುಮ್ಮನೆ ಹೋಗಿ ನೋಡ್ಕೊಂಡ್ಬರೋಣ. ಬರ್ತಾನೆ ನಿಂದು ಆನ್ ಆಯ್ತಾ ಅನ್ಸುತ್ತೆ. ಯಪ್ಪ ಹೆಂಗಿರ್ತೈತ ಮೂವಿ ಥಿಯೇಟರ್ ಥರನೇ ಅನಿಸ್ತಿಲ್ವಲ್ರಿ ಈಗ? ಅದೇಲೆ ಎಲ್ಲಿದೆ ಥಿಯೇಟರ್? ಇಲ್ಲಿ ನೋಡ್ಕೊಂಡು ನೋಡೋಣ. ಅವನ ಹೆಸರೇನಪ್ಪ? ಪಾಂಡು. ಇದು 4 ಟಿಕೆಟ್ ಇದೆ. ಇಬ್ಬರು ಒಳಗಡೆ ಇದ್ದಾರೆ, ಆಚೆ ಇದ್ದಾರೆ. ತಿರ್ಗಾ ಆಚೆ ಬರ್ಬೋದಲ್ವಾ? ಓಕೆ. ಹೆಂಗೈತ್ರಿ ಥಿಯೇಟ್ರು? ಸರಿ, ಒಳಗೆ ಒಂದು ಹೇಳ್ತೀನಿ. ಈ ನಾಟಕಗಳು ಮಾಡ್ತಾರಲ್ಲ ಆ ಥರ ಫೀಲ್ ಆಗ್ತದೆ. ಸೇಮ್. ಎಲ್ಲಿದೆ ಸೀಟು? ಸೀಟ್ ಗೊತ್ತಿಲ್ಲ ನನಗೆ, ನೋಡ್ಕೋಬೇಕಲ್ಲ. ಇಷ್ಟು ಮುಂದೆ ಇದ್ರೆ ಚೆನ್ನಾಗಿರಲ್ಲ. ಇದು ಗಾಂಧಿ ಕ್ಲಾಸ್ ರೀ ಇದು. ನಾನು ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬರ್ತಿಲ್ಲ ನನಗೆ. ಅಟ್ಲೀಸ್ಟ್ ಅಲ್ಲಿ ಕೂತ್ಕೋಬೋದಾ ಅಥವಾ ಇಲ್ಲಿದೆ ನಮ್ಮದು? ಹೆಚ್ಚಲ್ಲಿ ಐತೆ. ಹೆಚ್ಚು ಅಂತಾನೆ ಇಲ್ಲ, 1 2 3 ಇದೆ. ಎಲ್ಲೈತ್ರಿ ಹೆಚ್ಚು? ಹೆಚ್ಚಿಲ್ಲ, 1 2 3 ಅಂತ ಇದೆ. ಹೆಚ್ಚು 154, 55, 56,
57. ಹೆಚ್ಚಂತ ಬರ್ತಿಲ್ಲ ಚಲೋ. ನೋಡ್ಬೇಕು ಅನ್ಸುತ್ತೆ. ಇದೇನಾ ಹೆಚ್ಚಾಯ್ತು ರೀ. ಹಾಂ 131. ಹಾಂ ಮೇ ಬಿ ಇದೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬಂದು ನೋಡು. ಈ ಲೈನಾ? ಓ ಈ ಲೈನೇನಾ? ಹಾಯ್ ಬ್ರೋ, ಆರಾಮ? ಇದು ಒಂದೇ ಲೆವೆಲ್ ಇದೆಯಾ? ಫೈನಲಿ ಬೇಗ ಬಂದ್ಬಿಟ್ರು. ಬೆಳಗ್ಗೆ ಹೆಂಗೆ ಬೇಗ ಬಂದ್ಬಿಟ್ಟಿದ್ದೀರಾ? ಕೊಡ್ಸಿಲ್ದೇ ಇರೋರಿಬ್ರು ಫೈನಲಿ ನಾನ್ ವೆಜ್ ಇತ್ತು, ಅದಕ್ಕೆ ಕೊಡ್ಸ್ಲಿಲ್ಲ. ಮಿಸ್ ಆಗಿದ್ದು ಫಿಲಮ್ ಸ್ಟಾರ್ಟ್ ಆಗಿದ್ದ ಮುಂಚೆನೇ ಬಂದ್ಬಿಟ್ಟವ್ರೆ. ನೀವೇ ನಡ್ಕೊಂಬಂದ್ರ? ಅದೇನೆ ಕೇಳಿದ್ರು ನೀವು ಬಂದಿದ್ದೀರಲ್ಲ ಇವಾಗ ಆಸ್ಪತ್ರೆಯಲ್ಲಿ ಅವ್ರಿಗೂ ನಡ್ಕೊಂಬಂದ್ರ? ಅಷ್ಟೆಲ್ಲ ಅವಳು ನಡೀತಾಳೆ. ಹೆಂಗ್ ಬಂದೆ? 7:53 ಬಂದು ಬಂದ್ವಿ ಅಷ್ಟೇ. ಅಲ್ಲ 7:53 ಬಂದು ಬೇಗ ಹೋಯ್ತು. ಇನ್ನೊಂದಾರು ಬೇಗ ಹೋಗತ್ತೆ ನಿಂತ್ರೆ ಅವ್ನು 2 ನಿಮಿಷ ಲೇಟಾಗಿ ಬಂದ. ಅವ್ನು ಎಷ್ಟು ನಿಧಾನಕ್ಕೆ ಬಂದ ಅಂದ್ರೆ ನಾನೇ ಓಡಿಸ್ಬಿಡೋಣ ಬಂದಿದ್ರು ನಾವು ಬರ್ತಿರ್ಲಿಲ್ಲ ಬಿಡು. ನಾವು 3 ಬಸ್ ಸ್ಟಾಪ್ ಅಲ್ಕೊಂಡು ಕೊನೆಗೆ ಬಂದಿದ್ವಿ. ನಮ್ಮ ಬಸ್ ಬಂದಲ್ಲ, ನನ್ನ ಮಗ ಎಲ್ಲೂ ನಿಲ್ಸಲಿಲ್ಲ. ಹೋಯ್ತು ಅವನೇ ರಪ್ಪ ನನಗೆ. ಅದು ಅವತ್ತು 761 ನಿಲ್ಸಲ್ಲ, ಹೋಯ್ತಾ ಇರ್ತಾನ ಅವನು. ಕಾವಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಅದೇ ತಗೊಳ್ಳೋದಾ? ಆಸ್ಪತ್ರೆಯಿಂದ ನಾನು ಹತ್ತದು ಇವಾಗ. ಬ್ರೊನ್ಸಿಂಗಲ್ಲಿ ನಿಲ್ಸ್ತಾನೆ, ಯಾಕಂದ್ರೆ ಅದೊಂಥರ ಮೇನ್ ಸ್ಪಾಟ್. ಅದ್ಬಿಟ್ಟು ಇನ್ನೆಲ್ಲೂ ನಿಲ್ಸಲ್ಲ ಅವರು, ಡೈರೆಕ್ಟ್ ಆಸ್ಪತ್ರೆ ಸ್ಟೇಷನ್. ಆಲ್ಮೋಸ್ಟ್ ಎಷ್ಟೊಂದು ಜನ ಹಚ್ಕೊಳ್ಳೋದು ಇವಾಗ. ಅಲ್ಲ ರೀ, ನಿಮ್ಮದು ಫಸ್ಟ್ ಟೈಮ್ ಅಲ್ಲ ಕನ್ನಡ ಮೂವಿ? ಅದು ಸ್ವೀಡನ್ ಕನ್ನಡ ಮೂವಿ ನೋಡ್ತಾ ಫಸ್ಟ್ ಟೈಮು. ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಸೀಟು, ಥಿಯೇಟ್ರು ಎಲ್ಲ ನೋಡಿ ಅಷ್ಟು ಓಕೆ ಫೀಲ್ ಆಗ್ತಿದೆ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಒಂದು PVR ಸೀಟ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅಟ್ಲೀಸ್ಟ್ ಹಿಂದೆ ಇನ್ಕ್ಲೈನ್ ಅಂದರೆ ಡಿಕ್ಲೈನ್ ಆಗೋ ಥರ. ಆಮೇಲೆ ಇಲ್ಲಿ ಇದು ಕಪ್ ಹೋಲ್ಡರ್ ಏನೇನೋ ಇತ್ತು. ಸೊ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದೆಲ್ಲ ಬಿಟ್ಟು ಮೂವಿ ನೋಡ್ಬೇಕಷ್ಟೇ. ಮೂವಿ ಹೆಂಗಿರುತ್ತೆ ಅದು ಇಷ್ಟೊಂದು ಜನ ಕನ್ನಡಿಗರ ಜೊತೆ. ಯಪ್ಪ, ಇಲ್ಲೇ ನೋಡಿದ್ರೆ ಕಾಣಿಸ್ತಾ ಇತ್ತಲ್ಲ ಎಷ್ಟು ಜನ ಅವರ. ಅಂದರೆ ಸ್ವೀಡನಲ್ಲಿ ಇಷ್ಟಿದ್ರೆ ಇಷ್ಟೇ ಜನ, ಅಂದರೆ ಇಷ್ಟೊಂದು ಜನ ಇಷ್ಟೇ ಜಾಸ್ತಿ ಜನ. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ. ಅದು ಫುಲ್ ಬರೀ ಕನ್ನಡದವರು. ಅವನ ಅಜ್ಜಿ ನಮ್ಗೆ ಹೇಳಿದ್ರು ಎಷ್ಟು ಗಂಟೆಗೆ ರೀ? 6:15 ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ 6:15 1 ನಿಮಿಷ ಇದೆ. ಅಟ್ಲೀಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾರ ಅಂತ ನೋಡಬೇಕು. ಗೊತ್ತಿಲ್ಲ. ಇಂಡಿಯನ್ಸ್ ಗೊತ್ತಲ್ವಾ, ಆ ಥರನೇ ಮಾಡ್ತಾ ಇದ್ದಾರೆ ಇವರು. ಅಂದರೆ 6 ಗಂಟೆಗೆ ಬನ್ನಿ ಅಂದರೆ 6:15 ಬರ್ತಾರಲ್ಲ, ಫಾಲೋ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮ್ಮದು ಇದಕ್ಕೆ ಯಾವುದಾದ್ರೂ ಇದೋಗ್ತೀವಲ್ರಿ, ನಾಟಕಕ್ಕೆ ಹೋಗ್ತೀವಲ್ಲ, ಆ ಥರ ಫೀಲ್ ಆಗ್ತಿದೆ. ಆ ಥರನೇ ಇದೆ ಸ್ಕ್ರೀನು. ಅಲ್ಲೋಡಿದ್ರೆ ಸ್ಟೇಜು, ಅಲ್ಲಿ ಆ ಸ್ಕ್ರೀನು ಹಿಂಗೆ ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಥಿಯೇಟ್ರ್ ಅಂದರೆ ಸ್ಕ್ರೀನ್ ಕಾಣುತ್ತೆ. ಗೊತ್ತಾಯ್ತು. ಬಟ್ ನನಗೆ ಈ ಸೌಂಡ್ ಎಫೆಕ್ಟ್ ಅಷ್ಟಿರಲ್ಲ ಅಂತ ಅನ್ಕೊತೀನಿ. ಪುಟಾಣಿ ಸ್ಪೀಕರ್ಸ್ ಇದೆ. ಅಂದರೆ ನಾರ್ಮಲ್ ಇವಾಗ ಸ್ಕೂಲ್ ಡೇ ಫಂಕ್ಷನಲ್ಲೆಲ್ಲ. ಹೌದು, ನಮ್ಮ ಸ್ಕೂಲ್ ಡೇನೇ ಎಷ್ಟೋ ದೊಡ್ಡದಾಗಿ ಮಾಡಿರ್ತಾರೆ ಫಂಕ್ಷನ್ಸ್. ಬಟ್ ಚೆನ್ನಾಗಿರೋ ಥಿಯೇಟ್ರಲ್ಲಿ ಹಾಕಿಲ್ಲ. ಬಟ್ ಲೆಟ್ಸ್ ಸಿ ಮೂವಿ ಹೆಂಗಿರುತ್ತೆ ಅಂತ. ಥಿಯೇಟ್ರ್ ಚೆನ್ನಾಗಿಲ್ಲ ಅಂದರೂ ಮೂವಿ ನೋಡೋಕೆ ಬಂದಿರಲ್ಲ, ಆ ಮೂವಿ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ, ಥಿಯೇಟ್ರ್ ಇಂಪಾರ್ಟೆಂಟ್ ಅಲ್ಲ, ಮೂವಿ ಇಂಪಾರ್ಟೆಂಟ್. ಹೌದು. ಬಂದು ಓಪನ್ ಆಯ್ತು. ಇದರಲ್ಲಿ ಇದು ಬರಲ್ವಾ? ಬಿಡ್ರಿ. ಬಟ್ ಸೌಂಡ್ ಇಲ್ಲ ಚೆನ್ನಾಗಿ, ಅಂದರೆ ಅಲ್ಲಿಂದ ಬರ್ತಾ ಇದೆ ಸೌಂಡು. ಇಲ್ಲೇನು ಸೌಂಡೇ ಬರ್ತಿಲ್ಲ. ಹೇಳಿ, ಸೌಂಡ್ ಕೇಳಿಸ್ತಾ ಇದೆಯಾ ಅವ್ರಿಗೆ? ಈ ಕಡೆ ಸೌಂಡ್ ಕೇಳಿಸ್ತಾ ಇದ್ದ ನಿಮಗೆ? ಇಲ್ಲೇನು ಕೇಳಿಸ್ತಾ ಇವಾಗ ಕೇಳಿಸ್ತಾ ಇದೆ. ಇನ್ನು ನಮ್ಮ ಇಂಡಿಯಾದಲ್ಲಿ ನಾನು ಮುಖೇಶ್ ಗುಡ್ ಆಗಿದ್ದೆ, ಆ ಥರ ಎಲ್ಲ ಇಲ್ಲ ಇಲ್ಲಿ. ಏನೋ ಗೊತ್ತಿಲ್ಲ, ಈ ನೋಡ ಥರ ಮಾಡ್ತಾವ್ರಿ. ಡಿಸ್ಪ್ಲೇ ಸರಿ, ಫಿಲಮ್ ಸ್ಟಾರ್ಟ್ ಆಯಿತು. ನಾವು ಫಿಲಮ್ ನೋಡಿ ಆಮೇಲೆ ರಿವ್ಯೂ ಕೊಡ್ತೀವಿ. ಬಾಯ್.
ಮೂವಿ ಹೆಂಗಿತ್ತು ಸ್ವಲ್ಪ ರಿವ್ಯೂ ಕೊಡ್ತೀರಾ? ಇದು ಆನ್ ಆಗಿಲ್ಲ. ಏನು ಮಾತು ಬರ್ತಾ ಇಲ್ವಾ ಮೂವಿ ನೋಡಿದ್ಮೇಲೆ? ಸಕ್ಕತ್ತಾಯ್ತು ನಿಜವಾಗ್ಲೂ. ನಿಜವಾಗ್ಲೂ ಎಲ್ಲರಿಗೂ ರಿವ್ಯೂ ಕೇಳೋಣ. ಸೂಪರ್ ಆಗಿತ್ತು. ಮೂವಿ ಹೆಂಗೆ ಅಂತ ಮಾತೇ ಇಲ್ಲ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಹೆಂಗಿದೆ ಹೇಳೋ? ಅಂದ್ರೆ ಪರ್ಫಾರ್ಮೆನ್ಸ್ನ ನೋಡಿ ನಿಮ್ಗೇನು ಮಾತು ಬರ್ತಿಲ್ಲ ಅಲ್ವಾ? ಸ್ಟೋರಿನ ನೋಡಿ ನಿಮ್ಗೇನು ಮಾತು ಬರ್ತಿಲ್ಲ ಅಲ್ವಾ? ಅದು ಗ್ಲಿಚ್ಚು. ಇವಾಗ ನೀನು ಗ್ಲಿಚ್ ಹಾಕಿದ್ಯಾ? ಈ ಥರ ಮೂವಿ ನೋಡಬೇಕು. ನಾವಿವಾಗ ರಿವ್ಯೂ ಕಮೆಂಟ್ಸ್ನ ಬಿಟ್ಟರೆ ನೆಕ್ಸ್ಟ್ ಮೂವಿ ನೋಡೋಕೆ ಬರೋರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಬಿಟ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಅವರೇ ಹೋಗಿ ಅವರೇ ನೋಡಿ. ಕನ್ನಡ ಫಿಲಮ್ ನಾವು ಹೆಂಗೆ ಅನ್ಭವಿಸಿದ್ವೋ, ಸೊ ನಾವು ಹೆಂಗೆ ಅನ್ಭವಿಸಿದ್ವೋ ಅವರು ಹಂಗೆ ಅನ್ಭವಿಸ್ಬೇಕು. ಹಾಂ, ಎಕ್ಸಾಕ್ಟ್ಲಿ. ನಾವು ಯಾವ ಥರ ಅನ್ಭವಿಸಿ ಮೂವಿ ಅವರು ಅದೇ ಥರ ಮೂವಿ ಅನ್ಭವಿಸ್ಬೇಕು. ವಿಪಿ ತೋರಿಸೋ ಇಲ್ಲಿ. ಡ್ಯಾಡಿ ವಿಪಿ ನೈಟಲ್ಲಿ ಮಲ್ಕೊಂಡು ಐ ಆಮ್ ಹೋಮ್ ನಾಳೆಯಿಂದ ನೀವು ಅಪ್ಪನ ಡ್ಯಾಡಿ ಅಂತಾನೆ ಕರೀತಿದ್ದಾನೆ. ನೀವು ಚೆನ್ನಾಗಿತ್ತಲ್ಲ? 100 ಡೇಸ್ ಪಕ್ಕ. ಬಟ್ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಮಚ್ಚ? ಯಾವ ಕ್ಯಾರೆಕ್ಟರ್? ಡ್ಯಾಡಿ ಕ್ಯಾರೆಕ್ಟರ್. ಆ್ಯಕ್ಚುಲಿ ಥಿಯೇಟರ್ ಥರ ಇರಲಿಲ್ಲ ಜಾಗ ಫಸ್ಟ್ ಆಫ್ ಆಲ್. ಬಟ್ ನಾವು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ. ಬಟ್ ನಮಗೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ದ್ಯಾಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಮೂವಿ ಹೆಂಗಿತ್ತು ಅಂತ ನಾವು ರಿವೀಲ್ ಮಾಡಲ್ಲ, ಯಾಕಂದರೆ ನೀವು ಹೋಗಿ ವಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಸ್ಪಾಯ್ಲರ್ಸ್ ಆಗುತ್ತೆ. ಸೊ ಗೋ ಆ್ಯಂಡ್ ವಾಚ್ ಕನ್ನಡ ಮೂವಿ ಇನ್ ದ ಥಿಯೇಟರ್ಸ್. ಹೌದು. ಸೊ ನಾವು ಅಷ್ಟೇ ಲೈಕ್ ಓಕೆ ವಾಯ್ಸ್ ಎಲ್ಲ ಒಂಥರ ಚಿಕ್ಕದಾಗಿರ್ತೈತೆ, ಯಾಕಂದರೆ ಸ್ಪೀಕರ್ಸ್ ಎಲ್ಲ ನಾರ್ಮಲ್ ಸ್ಪೀಕರ್ಸ್ ಇತ್ತು. ಸೊ ನಾವು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ವಿ. ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮು ದುರಂಧರ್ ನೋಡಿದ್ವಿ ಮೂವಿ, ಅದು ಹಿಂದಿ ಮೂವಿ. ಸೊ ಆ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿರಲ್ಲ ವಾಯ್ಸು, ಬಟ್ ಈ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿತ್ತು. ಥಿಯೇಟ್ರ್ ಅನ್ನೋ ಬದಲು ಒಂಥರ ಕಾನ್ಫರೆನ್ಸ್ ಹಾಲ್ ಥರ ಇತ್ತು, ಬಟ್ ಸ್ಟಿಲ್ ಥಿಯೇಟರ್ ಫೀಲೇ ಕೊಡ್ತಾ ಇತ್ತು ನಮಗೆ. ಹೌದು, ಬೆಟರ್ ಆಗಿತ್ತು. ಬಟ್ ಮೂವಿ ರಿವ್ಯೂ ಅದು ಇದು ಅಂತ ಕೇಳಕ್ಕೆ ಹೋದರೆ ಅದು ಸುಮ್ಮನೆ ಯಾಕೆ ನಾವು ಹೇಳೋದು, ಲೈಕ್ ಸುಮ್ಮನೆ ನಿಮಗೆ ಸ್ಪಾಯ್ಲರ್ಸ್ ಥರ ಆಗಬಾರ್ದು. ಸೊ ನಾವೇನಾದ್ರು ಮೂವಿ ರಿವ್ಯೂ ಕೊಡೋರಲ್ಲ, ಆ್ಯಂಡ್ ಮೂವಿ ರಿವ್ಯೂ ಕೊಡೋಷ್ಟು ಬೆಳೆದಿಲ್ಲ. ನಿಮಗೆ ನಾವು ನಮ್ಮ ಕನ್ನಡ ಮೂವಿ ನಾವು ಸ್ವೀಡನಲ್ಲಿ ಹೆಂಗಿರುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅದನ್ನು ನಿಮಗೆ ತೋರಿಸ್ಬೇಕಿತ್ತು. ಸೊ ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಬರೀ ಕನ್ನಡದವ್ರು ಇದ್ರು, ಅದು ಎಲ್ಲ ಕಡೆ ಕನ್ನಡದವ್ರು ಮಾತಾಡ್ತಿರೋದು ಕೇಳಿಸ್ತಾ ನಮಗೆ, ಅದೆಲ್ಲ ಚೆನ್ನಾಗಿತ್ತು. ಒಂಥರ ನಾನು ಯಾವುದೋ ವೀರೇಶ್ ಥಿಯೇಟ್ರಲ್ಲೋ ಪ್ರಸನ್ನ ಥಿಯೇಟ್ರಲ್ಲೋ ಇದ್ದೀನಿ ಅಂತ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ರಿ, ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ರಿ. ಎಕ್ಸಾಕ್ಟ್ಲಿ. ನೈಸ್, ಚೆನ್ನಾಗಿತ್ತು ಮೂವಿ ಪ್ರಾಸೆಸ್ ಎಕ್ಸ್ಪೀರಿಯನ್ಸು ಅಲ್ಲಿಂದ ಇಲ್ಲಿವರೆಗೂ. ಸೊ ಮತ್ತೆ ಸಿಗೋಣ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೊಂದು ಚೂರು ಇಷ್ಟ ಆಗಿಬಿಟ್ರೆ ಕಮೆಂಟ್ ಮಾಡಿ, ಇನ್ನೊಂದು ಚೂರು ಎಕ್ಸ್ಟ್ರಾ ಇಷ್ಟ ಆಗಿಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.